ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಆತ್ಮೀಯ ಸ್ವಾಗತ. ವೃಷಭ ರಾಶಿಯವರಿಗೆ ಆಗಸ್ಟ್ 19ರಿಂದ ಮುಂದೆ ಯಾವ ರೀತಿಯ ಬದಲಾವಣೆಗಳು ನಡೀಬಹುದು, ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಹಣಕಾಸಿನ ಪರಿಸ್ಥಿತಿ ಹೇಗೆ ಬದಲಾಗಬಹುದು, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಯಾವ ರೀತಿಯ ಅವಕಾಶಗಳು ಬರಬಹುದು, ಹಾಗೂ ನಿಮ್ಮ ಸುತ್ತಮುತ್ತಲಿನ ಜನರನ್ನು ಯಾವ ರೀತಿ ನೀವು ನಂಬಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಓಂ ಶಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವೃಷಭ ರಾಶಿಯವರು ಸಹಜವಾಗಿಯೇ ಸ್ಥಿರ ಮನಸ್ಸಿನವರು. ಒಂದು ನಿರ್ಧಾರ ತೆಗೆದುಕೊಂಡ ನಂತರ ಸುಲಭವಾಗಿ ಬದಲಾಯಿಸೋದಿಲ್ಲ, ಇದೇ ನಿಮ್ಮ ಶಕ್ತಿ. ಆದರೆ ಕೆಲವೊಮ್ಮೆ ಹಳೆಯ ಪರಿಸ್ಥಿತಿಯನ್ನು ಬದಲಾಯಿಸಬಹುದು, ಹಾಗಂತ ನಿಮಗೆ ತಿಳಿದಿದ್ರೂ ಕೂಡ ಅದಕ್ಕೆ ಅಂಟಿಕೊಂಡೇ ಇರುವ ಸಾಧ್ಯತೆ ಇರುತ್ತೆ. ಈಗ ನಿಮ್ಮ ಜೀವನದಲ್ಲಿ ಬದಲಾವಣೆ ಅಗತ್ಯ ಇರುವ ವಿಚಾರಗಳನ್ನು ನೀವು ಗುರುತಿಸೋದಕ್ಕೆ ಆರಂಭ ಮಾಡ್ತೀರಿ. ಇನ್ನು ಮುಂದೆ ಯಾವುದನ್ನು ಉಳಿಸ್ಬೇಕು, ಯಾವುದನ್ನು ಬಿಡಬೇಕು ಎಂಬುದಕ್ಕೆ ನಿಮಗೆ ಸ್ಪಷ್ಟತೆ ಅನ್ನೋದು ಬರ್ಬೋದು. ಜ್ಯೋತಿಷ್ಯದ ದೃಷ್ಟಿಯಿಂದ ಶನಿದೇವನ ಪ್ರಭಾವದ ಅವಧಿಯನ್ನು ಕರ್ಮ, ಜವಾಬ್ದಾರಿ ಮತ್ತು ಶಿಸ್ತುವಿನೊಂದಿಗೆ ಸಂಬಂಧಿಸಿದ ಸಮಯ ಅಂತ ಪರಿಗಣಿಸ್ತಾರೆ. ಈ ಸಮಯದಲ್ಲಿ ನಿಮ್ಮ ಜೀವನದ ಹಲವು ವಿಷಯಗಳನ್ನು ಪರಿಶೀಲನೆ ಮಾಡುವ ಪರಿಸ್ಥಿತಿ ಕೂಡ ಬರಬಹುದು. ನಿಮ್ಮ ಖರ್ಚುಗಳನ್ನು ನಿಯಂತ್ರಣ ಮಾಡೋದಕ್ಕೆ ಆರಂಭ ಮಾಡ್ತೀರಿ. ಯಾರಿಗಾದರೂ ಪದೇ ಪದೇ ಹಣ ಸಹಾಯ ಮಾಡ್ತಿದ್ರೆ ಈಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸಹಾಯ ಮಾಡೋದು ಒಳ್ಳೆಯ ಗುಣನೇ, ಆದರೆ ನಿಮ್ಮ ಕುಟುಂಬದ ಅಗತ್ಯಗಳನ್ನು ಬದಿಗಿಟ್ಟು ಇತರರಿಗೆ ಹಣ ನೀಡೋದು ಸರಿಯಲ್ಲ. ನಿಮ್ಮ ಆದಾಯ, ನಿಮ್ಮ ಸಾಲ ಮತ್ತು ನಿಮ್ಮ ಭವಿಷ್ಯದ ಉಳಿತಾಯವನ್ನು ಮೊದಲು ನೀವು ಗಮನಿಸಬೇಕು. ನಿಮ್ಮನ್ನು ಸಂಕಷ್ಟಕ್ಕೆ ತಳ್ಳಿಕೊಂಡ್ಬಿಟ್ಟು ಮಾಡುವ ಸಹಾಯ ಮುಂದುವರಿಸಬೇಕಾದ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ವೃಷಭ ರಾಶಿಯವರೇ, ನಿಮ್ಮ ಹಣಕಾಸಿನಲ್ಲಿ ನಿಧಾನವಾಗಿ ಒಂದು ಸ್ಥಿರತೆ ಬರಬಹುದು. ಬಹಳ ದಿನಗಳಿಂದ ಬರಬೇಕಾಗಿದ್ದ ಹಣದ ವಿಚಾರದಲ್ಲಿ ನಿಮಗೆ ಪಾಸಿಟಿವ್ ಅನ್ನೋದು ಕಾಣಿಸ್ಬೋದು. ವೃಷಭ ರಾಶಿಯವರೇ, ನಿಮ್ಮ ಸುತ್ತಲಿರುವ ಕೆಲವರು ನಿಮ್ಮ ಶಾಂತ ಸ್ವಭಾವವನ್ನು ದುರುಪಯೋಗ ಮಾಡ್ಕೊಳ್ಬೋದು. ನೀವು ಜಗಳ ಮಾಡದ ವ್ಯಕ್ತಿ ಅಂತ ತಿಳಿದುಕೊಂಡು ಕೆಲವರು ತಮ್ಮ ಕೆಲಸವನ್ನು ನಿಮ್ಮ ಮೇಲೆ ಹಾಕ್ಬೋದು. ಇನ್ಮೇಲೆ ಇಲ್ಲ ಅಂತ ಹೇಳಬೇಕಾದ ಸಂದರ್ಭದಲ್ಲಿ ಇಲ್ಲ ಅಂತ ಹೇಳೋದನ್ನು ನೀವು ಕಲಿಬೇಕಾಗುತ್ತೆ. ನಿಮ್ಮ ಮೌನವನ್ನು ಯಾರು ಕೂಡ ನಿಮ್ಮ ದೌರ್ಬಲ್ಯ ಅಂತ ಭಾವಿಸದಂತೆ ನಿಮ್ಮ ಗಡಿಗಳನ್ನು, ನೀವು ರೇಖೆಗಳನ್ನು ಹಾಕ್ಕೊಂಡು ಸ್ಪಷ್ಟಪಡಿಸಬೇಕು. ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಯಾರಾದರೂ ಗಮನಿಸ್ತಾ ಇರ್ಬೋದು. ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಚರ್ಚೆ ನಡೀಬಹುದು, ಆದರೆ ಅದನ್ನು ಕೇಳಿ ತಕ್ಷಣ ಪ್ರತಿಕ್ರಿಯಿಸುವ ಅಗತ್ಯ ಇಲ್ಲ. ನಿಮ್ಮ ಕೆಲಸದ ಗುಣಮಟ್ಟವನ್ನು ಹೆಚ್ಚಿಸಿ, ನಿಮ್ಮ ದಾಖಲೆಗಳನ್ನು ಸರಿಯಾಗಿ ಇಟ್ಕೊಳ್ಳಿ, ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಿ ಪೂರ್ಣಗೊಳಿಸಿ, ಮುಂದೆ ನೀವೇ ರಾಜರಾಗ್ತೀರಾ. ಇನ್ನು ಎಲ್ಲರಿಗೂ ಕೂಡ ಜಗಳವೇ ದೊಡ್ಡ ಸಮಸ್ಯೆ ಇಲ್ಲ. ಸಣ್ಣ ಮಾತಿನ ಜಗಳ ದೊಡ್ಡ ಸಮಸ್ಯೆ ಆಗದಂತೆ ನೀವು ನೋಡ್ಕೋಬೇಕು. ಇನ್ನು ವೈವಾಹಿಕ ಜೀವನದಲ್ಲಿ ಇರುವ ಎಲ್ಲ ವೃಷಭ ರಾಶಿಯವರಿಗೆ ಹಳೆಯ ತಪ್ಪು ಅರ್ಥಗಳು ಕಡಿಮೆ ಆಗಬಹುದು. ವೃಷಭ ರಾಶಿಯವರಿಗೆ ಹಳೆಯ ತಪ್ಪುಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕಡಿಮೆ ಆಗುತ್ತೆ. ಸಂಗಾತಿಯೊಂದಿಗೆ ಹಣ ಅಥವಾ ಕುಟುಂಬದ ಜವಾಬ್ದಾರಿಗಳ ಬಗ್ಗೆ ಮುಕ್ತವಾಗಿ ಮಾತನಾಡೋದು ಉತ್ತಮವಾಗಿರುತ್ತೆ. ಸಮಸ್ಯೆಯನ್ನು ಮನಸ್ಸಲ್ಲೇ ಇಟ್ಕೊಂಡು ಮೌನವಾಗಿರೋದಕ್ಕಿಂತ ಸರಿಯಾದ ಸಮಯದಲ್ಲಿ ಶಾಂತವಾಗಿ ಚರ್ಚೆ ಮಾಡೋದು ಪ್ರಯೋಜನಕಾರಿಯಾಗಿರುತ್ತೆ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ನಿಂತಿರುವ ಕೆಲಸವೊಂದು ಮತ್ತೆ ಆರಂಭ ಆಗ್ಬೋದು. ಮನೆಗೆ ಸಂಬಂಧಿಸಿದ ಕೆಲಸ, ದಾಖಲೆ, ಉದ್ಯೋಗ, ವ್ಯವಹಾರ ಅಥವಾ ಹಣಕಾಸಿನ ವಿಚಾರ ಆಗಿರ್ಬೋದು. ಇದುವರೆಗೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಫಲ ಸಿಗಲಿಲ್ಲ ಅಂತ ನೀವು ಬಿಟ್ಕೊಟ್ಟಿದ್ರೆ ಮತ್ತೆ ಒಂದು ಅವಕಾಶ ಸಿಗಬಹುದು. ಆದರೆ ಈ ಸಮಯದಲ್ಲಿ ಆತುರದ ನಿರ್ಧಾರಗಳನ್ನು ತಪ್ಪಿಸಿ, ಯಾರಾದರೂ ನಿಮಗೆ ಒತ್ತಡ ಹಾಕಿ ತಕ್ಷಣ ಹಣ ನೀಡೋದಕ್ಕೆ ಬಂದರೆ ನಿಮ್ಮ ದಾಖಲೆ ಮತ್ತು ನಿಮ್ಮ ಹಣವನ್ನು ಬಹಳ ಜಾಗರೂಕತೆಯಿಂದ ನೀವು ನಿರ್ವಹಿಸಬೇಕಾಗುತ್ತೆ. ಇನ್ನು ಮುಂದೆ ಹಣಕಾಸು, ಉದ್ಯೋಗ, ಕುಟುಂಬ ಮತ್ತು ಸಂಬಂಧಗಳಿಗೆ ಸಂಬಂಧಿಸಿದ ಇನ್ನಷ್ಟು ಪ್ರಮುಖ ಸೂಚನೆಗಳು ಎದುರಾಗಬಹುದು. ವಿಶೇಷವಾಗಿ ನಿಮ್ಮ ವಿರುದ್ಧ ಮಾತನಾಡುವವರು ಯಾರು, ಯಾವ ಅವಕಾಶವನ್ನು ಬಳಸ್ಕೊಳ್ಬೇಕು, ಯಾವ ವಿಚಾರದಲ್ಲಿ ಮೌನವಾಗಿರಬೇಕು ಮತ್ತು ನಿಮ್ಮ ಭವಿಷ್ಯವನ್ನು ಹೇಗೆ ಬಲಪಡಿಸ್ಕೊಳ್ಳಬೇಕು ಅನ್ನೋದನ್ನು ನೀವು ಸ್ಪಷ್ಟವಾಗಿ ನಿಮ್ಮ ಮನನದಲ್ಲಿ ಇಟ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಓಂ ಶಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಕಾಣಬಹುದು. ಇಷ್ಟು ದಿನ ನನ್ನಿಂದ ಸಾಧ್ಯ ಇಲ್ಲ ಅಂತ ನೀವು ಭಾವಿಸಿದ ಒಂದು ಕೆಲಸವನ್ನು ಈಗ ಪ್ರಯತ್ನಿಸಬೇಕು ಎಂಬ ಧೈರ್ಯ ಬರುತ್ತೆ. ನಿಮ್ಮ ಸಾಮರ್ಥ್ಯವನ್ನು ನೀವು ಇತರರ ಮಾತಿಗಿಂತ ಅಳೆಯೋದನ್ನು ನಿಲ್ಲಿಸ್ತೀರಿ. ನಿಮ್ಮ ಸ್ವಂತ ಅನುಭವದಿಂದ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳೋದಕ್ಕೆ ಆರಂಭ ಮಾಡ್ತೀರಿ. ಉದ್ಯೋಗದಲ್ಲಿರುವವರಿಗೆ ನಿಮ್ಮ ಜವಾಬ್ದಾರಿ ಹೆಚ್ಚಾಗ್ಬೋದು. ಮೊದಲಿಗೆ ಕೆಲಸದ ಒತ್ತಡ ಹೆಚ್ಚಾಗುತ್ತೆ ಅಂತ ಅನಿಸ್ಬೋದು, ಆದರೆ ಇದೇ ಅವಕಾಶ ನಿಮ್ಮ ಸಾಮರ್ಥ್ಯವನ್ನು ತೋರಿಸೋದಕ್ಕೆ ಸಹಾಯ ಮಾಡುತ್ತೆ. ಹೊಸ ಉದ್ಯೋಗ ಹುಡುಕ್ತಾ ಇರೋರಿಗೆ ಸಂದರ್ಶನ ಅಥವಾ
ಹೊಸ ಕೆಲಸದ ಮಾಹಿತಿ ಬರ್ಬೋದು. ಯಾವುದಾದ್ರೂ ಅವಕಾಶ ಬಂದರೆ ಅದರ ಸಂಪೂರ್ಣ ವಿವರ ತಿಳಿದುಕೊಳ್ಳಿ. ಅಪರಿಚಿತ ವ್ಯಕ್ತಿಗಳ ಮಾತಿಗೆ ಮಾತ್ರ ನಂಬಿಕೆ ಇಟ್ಟು ಹಣ ಪಾವತಿಸಬೇಡಿ. ಉದ್ಯೋಗ ಕೊಡ್ತೀವಿ ಅಂತ ಮುಂಚಿತವಾಗಿ ಹಣ ಕೇಳುವವರ ಬಗ್ಗೆ ಎಚ್ಚರಿಕೆ ವಹಿಸಿ. ಮತ್ತು ಉದ್ಯೋಗ ಮಾಡುತ್ತಿರುವವರಿಗೆ ಅಲ್ಲಿ ಹೊಸ ವ್ಯಕ್ತಿಯ ಪರಿಚಯ ಆಗಿರಬಹುದು. ಅವರಿಂದ ನಿಮ್ಮ ಜೀವನದ ದಿಕ್ಕೇ ಬದಲಾಯಿಸಬಹುದು. ವೃಷಭ ರಾಶಿಯವರೇ, ನಿಮ್ಮ ಹಣದ ವಿಚಾರದಲ್ಲಿ ಈ ಅವಧಿಯಲ್ಲಿ ಒಂದು ಪ್ರಮುಖ ನಿಯಮ ಇರಲಿ. ಹಣ ಬಂದಾಗ ಮೊದಲು ಉಳಿಸಿ, ನಂತರ ಖರ್ಚು ಮಾಡಿ. ಈ ಸಣ್ಣ ಅಭ್ಯಾಸ ಮುಂದಿನ ದಿನಗಳಲ್ಲಿ ನಿಮಗೆ ದೊಡ್ಡ ಭದ್ರತೆಯನ್ನು ಉಂಟು ಮಾಡುತ್ತೆ.